ಆಸ್ಪತ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅವರೇ ಅದನ್ನು ತನಿಖೆ ಮಾಡಿ ವಿಚಾರಣೆ ಮಾಡಿ ಅವರು ಅದನ್ನು ಪತ್ತೆ ಹಚ್ಚಿದ್ದಾರೆ ಮತ್ತು ಆಸ್ಪತ್ರೆಯ ಮಾಲೀಕನು ಕೂಡ ಎಲ್ಲೋ ನಾಪತ್ತೆ ಆಗಿದೆ ಅಂತ ಸುದ್ದಿ ಇದೆ. ಇನ್ನೂ ಬೇರೆ ಏನು ಡೆವಲಪ್ಮೆಂಟ್ ಆಗಿದೆ ಇವತ್ತು ನನಗೆ ಗೊತ್ತಾಗಿಲ್ಲ. ಆದರೆ ಖಂಡಿತವಾಗಿಯೂ ಅದ್ರ ಬಗ್ಗೆ ನಾವು ಎಲ್ಲ ಕಡೆ ಒಂದು ಕಠಿಣವಾದ ಕ್ರಮ ತಗೊಳ್ತಾ ಇರೋದ್ರಿಂದ ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಉಂಟು. ನಮ್ಮ ಅಧಿಕಾರಿಗಳು ಕೂಡ ನಾನು ಹೇಳಿದ್ದೀನಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಎಲ್ಲೆಲ್ಲಿ ಈ ಥರ ನಿಮಗೆ ಮಾಹಿತಿಗಳು ಬರ್ತದೆ ಅಥವಾ ವಿಷಯ ಗೊತ್ತಾದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ವಿಚಾರಣೆ ಮಾಡಬೇಕು, ತನಿಖೆ ಮಾಡಬೇಕು ಅಂತ ಆ ಒಂದು ನಿಟ್ಟಿನಲ್ಲೇ ಇವತ್ತು ನಮ್ಮ ಇಲಾಖೆಯ ಒಂದು ಕಾರ್ಯಾಚರಣೆಯಿಂದನೇ ಇದೆಲ್ಲ ಹೊರಗೆ ಬಂದಿರತಕ್ಕಂಥದ್ದು. ಮತ್ತು ಖಂಡಿತ ಅದರಲ್ಲಿ ಏನು ನಡೆದಿದೆ ಏನಾಗಿದೆ ಅಂತೆಲ್ಲ ಕೂಡ ಪೂರ್ತಿ ತನಿಖೆ ಆಗ್ತದೆ ಮತ್ತು ಅವರ ಏನಾದ್ರು ತಪ್ಪು ಅವ್ರು ಮಾಡಿರ್ತಕ್ಕಂಥದ್ದು ಸ್ಪಷ್ಟ ವರದಿ ಬಂದ ನಂತರ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು. ಇದು ನಿಜವಾಗ್ಲೂ ಶೋಚನೀಯ ಮತ್ತು ಅತ್ಯಂತ ನೋವಿನ ಸಂಗತಿ. ಈ ರೀತಿಯಾದಂಥ ನಮ್ಮ ಸಮಾಜದಲ್ಲಿ ಒಂದು ಹೆಣ್ಣು ಭ್ರೂಣವನ್ನ ನಮಗೆ ಒಂದು ಹತ್ಯೆ ಮಾಡುವಂಥದ್ದು, ಅದನ್ನು ಬೇಡ ಅಂತ ಹೇಳುವಂಥದ್ದು, ಅದು ನಿಜವಾಗ್ಲೂ ಕೂಡ ಒಂದು ಅತ್ಯಂತ ಕೆಟ್ಟ ಒಂದು ವ್ಯವಸ್ಥೆ. ಅದನ್ನು ಹೋಗ್ಲಾಡಿಸೋದಕ್ಕೆ ಈಗ ನಮ್ಮ ಸರ್ಕಾರ ನಾವು ಬಂದ ಮೇಲೆ ಸಾಕಷ್ಟು ಕ್ರಮಗಳನ್ನು ನಾವು ತಗೊಳ್ತಾ ಇದ್ದೀವಿ. ಕಾನೂನನ್ನು ಕೂಡ ಇನ್ನು ಸ್ವಲ್ಪ ಗಟ್ಟಿ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ಕಡೆ ಟಾಸ್ಕ್ ಫೋರ್ಸ್ಗಳನ್ನು ಕೂಡ ಮಾಡಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ಗಳು ಮಾಡಿದ್ದೇವೆ. ರಾಜ್ಯ ಮಟ್ಟದಲ್ಲಿ ಈಗ ಮೇಲ್ವಿಚಾರಣೆ ಸಮಿತಿ ಮಾಡಿದ್ದೀವಿ. ಸೊ ಇದನ್ನೆಲ್ಲ ಪೂರ್ತಿಯಾದಂಥ ಗಮನ ಕೊಡುವ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಹೌದು, ಖಂಡಿತವಾಗಿ. ಯಾಕಂದ್ರೆ ಈಗ ನಾವು ಉದ್ದೇಶ ಇದು ಇದರಲ್ಲಿ ಪ್ರಭಾವಿ ಇಂಥ ಒಂದು ಘೋರ ಕ್ರೂರವಾದಂಥ ಒಂದು ಪ್ರಕ್ರಿಯೆ ನಡೆದಾಗ ನಾವು ಖಂಡಿತವಾಗಿ ಇದನ್ನ ನಾವು ಕ್ರಮ ಏನೇನ್ ಸಾಧ್ಯ ಎಲ್ಲವನ್ನು ತಗೊಳ್ತೀವಿ. ಇನ್ನು ಬೇರೆ ಬೇರೆ ಕಡೆ ಎಲ್ಲ ಕಡೆ ಈ ತರ ಆಗ್ತಾ ಇದ್ರೆ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೇವೆ, ವಿಚಾರಿಸ್ತೇವೆ. ಹೆಚ್ಚಾಗ್ತದೆ, ನಾವು ಅದನ್ನ ಪತ್ತೆ ಹಚ್ತಾ ಇದೀವಿ. ಇದಿರಲಿಲ್ಲ ಅಂತ ಏನಲ್ಲ, ಇದು ಮೊದಲಿಂದನೂ ಇದು ನಡ್ಕೊಂಡ್ ಬರ್ತಾ ಇದೆ. ಈಗ ನಾವು ಇದನ್ನ ನಮ್ಮ ಪೊಲೀಸ್ ಅವರು ನಮ್ಮ ಇಲಾಖೆಯವರು ಇದ್ರ ಬಗ್ಗೆ ಹೆಚ್ಚು ಇದಕ್ಕೆ ಒತ್ತು ಕೊಡ್ತಾ ಇರೋದ್ರಿಂದ, ಗಮನ ಕೊಡ್ತಾ ಇರೋದ್ರಿಂದ, ಈ ಮಾಹಿತಿಗಳು ಹೊರಗೆ ಬರ್ತಾ ಇರೋದ್ರಿಂದ ಈಗ ಜನರಿಗೆ ಗೊತ್ತಾಗ್ತಾ ಉಂಟು. ಇದು ನಮ್ಮ ಮುಂದೆ ಇದೆಲ್ಲ ಹಿಂದಿನಿಂದ ಕೂಡ ಹಾಕೊಂಡು ಬಂದಿದೆ. ಅದಕ್ಕೆ ಇವತ್ತು ನಾವು ಅದನ್ನ ವಿಶೇಷವಾದಂಥ ಗಮನ ಕೊಡ್ತಾ ಇರೋದ್ರಿಂದ ಇನ್ನು ಹೆಚ್ಚೆಚ್ಚು ಈ ತರ ಪ್ರಕರಣಗಳು ಹೊರಗೆ ಬರ್ತಾ ಉಂಟು. ನೆಲಮಂಗಲ ಆಸ್ಪತ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅವರೇ ಅದನ್ನು ತನಿಖೆ ಮಾಡಿ ವಿಚಾರಣೆ ಮಾಡಿ ಅವರು ಅದನ್ನು ಪತ್ತೆ ಹಚ್ಚಿದ್ದಾರೆ ಮತ್ತು ಆಸ್ಪತ್ರೆಯ ಮಾಲೀಕನು ಕೂಡ ಎಲ್ಲೋ ನಾಪತ್ತೆ ಆಗಿದೆ ಅಂತ ಸುದ್ದಿ ಇದೆ. ಇನ್ನೂ ಬೇರೆ ಏನು ಡೆವಲಪ್ಮೆಂಟ್ ಆಗಿದೆ ಇವತ್ತು ನನಗೆ ಗೊತ್ತಾಗಿಲ್ಲ. ಆದರೆ ಖಂಡಿತವಾಗಿಯೂ ಅದ್ರ ಬಗ್ಗೆ ನಾವು ಎಲ್ಲ ಕಡೆ ಒಂದು ಕಠಿಣವಾದ ಕ್ರಮ ತಗೊಳ್ತಾ ಇರೋದ್ರಿಂದ ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಉಂಟು. ನಮ್ಮ ಅಧಿಕಾರಿಗಳು ಕೂಡ ನಾನು ಹೇಳಿದ್ದೀನಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಎಲ್ಲೆಲ್ಲಿ ಈ ಥರ ನಿಮಗೆ ಮಾಹಿತಿಗಳು ಬರ್ತದೆ ಅಥವಾ ವಿಷಯ ಗೊತ್ತಾದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ವಿಚಾರಣೆ ಮಾಡಬೇಕು, ತನಿಖೆ ಮಾಡಬೇಕು ಅಂತ ಆ ಒಂದು ನಿಟ್ಟಿನಲ್ಲೇ ಇವತ್ತು ನಮ್ಮ ಇಲಾಖೆಯ ಒಂದು ಕಾರ್ಯಾಚರಣೆಯಿಂದನೇ ಇದೆಲ್ಲ ಹೊರಗೆ ಬಂದಿರತಕ್ಕಂಥದ್ದು. ಮತ್ತು ಖಂಡಿತ ಅದರಲ್ಲಿ ಏನು ನಡೆದಿದೆ ಏನಾಗಿದೆ ಅಂತೆಲ್ಲ ಕೂಡ ಪೂರ್ತಿ ತನಿಖೆ ಆಗ್ತದೆ ಮತ್ತು ಅವರ ಏನಾದ್ರು ತಪ್ಪು ಅವ್ರು ಮಾಡಿರ್ತಕ್ಕಂಥದ್ದು ಸ್ಪಷ್ಟ ವರದಿ ಬಂದ ನಂತರ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು. ಇದು ನಿಜವಾಗ್ಲೂ ಶೋಚನೀಯ ಮತ್ತು ಅತ್ಯಂತ ನೋವಿನ ಸಂಗತಿ. ಈ ರೀತಿಯಾದಂಥ ನಮ್ಮ ಸಮಾಜದಲ್ಲಿ ಒಂದು ಹೆಣ್ಣು ಭ್ರೂಣವನ್ನ ನಮಗೆ ಒಂದು ಹತ್ಯೆ ಮಾಡುವಂಥದ್ದು, ಅದನ್ನು ಬೇಡ ಅಂತ ಹೇಳುವಂಥದ್ದು, ಅದು ನಿಜವಾಗ್ಲೂ ಕೂಡ ಒಂದು ಅತ್ಯಂತ ಕೆಟ್ಟ ಒಂದು ವ್ಯವಸ್ಥೆ. ಅದನ್ನು ಹೋಗ್ಲಾಡಿಸೋದಕ್ಕೆ ಈಗ ನಮ್ಮ ಸರ್ಕಾರ ನಾವು ಬಂದ ಮೇಲೆ ಸಾಕಷ್ಟು ಕ್ರಮಗಳನ್ನು ನಾವು ತಗೊಳ್ತಾ ಇದ್ದೀವಿ. ಕಾನೂನನ್ನು ಕೂಡ ಇನ್ನು ಸ್ವಲ್ಪ ಗಟ್ಟಿ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ಕಡೆ ಟಾಸ್ಕ್ ಫೋರ್ಸ್ಗಳನ್ನು ಕೂಡ ಮಾಡಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ಗಳು ಮಾಡಿದ್ದೇವೆ. ರಾಜ್ಯ ಮಟ್ಟದಲ್ಲಿ ಈಗ ಮೇಲ್ವಿಚಾರಣೆ ಸಮಿತಿ ಮಾಡಿದ್ದೀವಿ. ಸೊ ಇದನ್ನೆಲ್ಲ ಪೂರ್ತಿಯಾದಂಥ ಗಮನ ಕೊಡುವ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಹೌದು, ಖಂಡಿತವಾಗಿ. ಯಾಕಂದ್ರೆ ಈಗ ನಾವು ಉದ್ದೇಶ ಇದರಲ್ಲಿ ಪ್ರಭಾವಿ ಇಂಥ ಒಂದು ಘೋರ ಕ್ರೂರವಾದಂಥ ಒಂದು ಪ್ರಕ್ರಿಯೆ ನಡೆದಾಗ ನಾವು ಖಂಡಿತವಾಗಿ ಇದನ್ನ ನಾವು ಕ್ರಮ ಏನೇನ್ ಸಾಧ್ಯ ಎಲ್ಲವನ್ನು ತಗೊಳ್ತೀವಿ. ಇನ್ನು ಬೇರೆ ಬೇರೆ ಕಡೆ ಎಲ್ಲ ಕಡೆ ಈ ತರ ಆಗ್ತಾ ಇದ್ರೆ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೇವೆ, ವಿಚಾರಿಸ್ತೇವೆ. ಹೆಚ್ಚಾಗ್ತದೆ, ನಾವು ಅದನ್ನ ಪತ್ತೆ ಹಚ್ತಾ ಇದೀವಿ. ಇದಿರಲಿಲ್ಲ ಅಂತ ಏನಲ್ಲ, ಇದು ಮೊದಲಿಂದನೂ ಇದು ನಡ್ಕೊಂಡ್ ಬರ್ತಾ ಇದೆ. ಈಗ ನಾವು ಇದನ್ನ ನಮ್ಮ ಪೊಲೀಸ್ ಅವರು ನಮ್ಮ ಇಲಾಖೆಯವರು ಇದ್ರ ಬಗ್ಗೆ ಹೆಚ್ಚು ಇದಕ್ಕೆ ಒತ್ತು ಕೊಡ್ತಾ ಇರೋದ್ರಿಂದ, ಗಮನ ಕೊಡ್ತಾ ಇರೋದ್ರಿಂದ, ಈ ಮಾಹಿತಿಗಳು ಹೊರಗೆ ಬರ್ತಾ ಇರೋದ್ರಿಂದ ಈಗ ಜನರಿಗೆ ಗೊತ್ತಾಗ್ತಾ ಉಂಟು. ಇದು ನಮ್ಮ ಮುಂದೆ ಇದೆಲ್ಲ ಹಿಂದಿನಿಂದ ಕೂಡ ಹಾಕೊಂಡು ಬಂದಿದೆ. ಅದಕ್ಕೆ ಇವತ್ತು ನಾವು ಅದನ್ನ ವಿಶೇಷವಾದಂಥ ಗಮನ ಕೊಡ್ತಾ ಇರೋದ್ರಿಂದ ಇನ್ನು ಹೆಚ್ಚೆಚ್ಚು ಈ ತರ ಪ್ರಕರಣಗಳು ಹೊರಗೆ ಬರ್ತಾ ಉಂಟು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.